2028ರ ವೇಳೆಗೆ ಭಾರತವು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಎಂದು ಮಾರ್ಗನ್ ಸ್ಟಾನ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. 2023ರಲ್ಲಿ ಭಾರತದ ಆರ್ಥಿಕತೆಯು $3.5 ಟ್ರಿಲಿಯನ್ ಗಳಷ್ಟಿತ್ತು. 2026ಕ್ಕೆ ಇದು $4.7 ಟ್ರಿಲಿಯನ್ ಗಳಿಗೆ ಏರಿಕೆಯಾಗಲಿದೆ. 2028ಕ್ಕೆ ಭಾರತವು ಜರ್ಮನಿಯನ್ನು ಹಿಂದಿಕ್ಕಲಿದ್ದು ಅದರ ಆರ್ಥಿಕತೆಯು $5.7 ಟ್ರಿಲಿಯನ್ ಗಳಿಗೆ ಏರಿಕೆಯಾಗಲಿದೆ ಎಂದು ಮಾರ್ಗನ್ ಸ್ಟಾನ್ಲಿ ವರದಿಯಲ್ಲಿ ತಿಳಿಸಲಾಗಿದೆ. ಗ್ರಾಹಕ ಮಾರುಕಟ್ಟೆ ವಿಭಾಗದಲ್ಲೂ ಭಾರತ ಅತ್ಯಂತ ಶೀಘ್ರ ಗತಿಯಲ್ಲಿ ಬೆಳವಣಿಗೆ ಹೊಂದುತ್ತಿದೆ. ಇದಕ್ಕೆ ಭಾರತ ಸರ್ಕಾರದ ಮ್ಯಾಕ್ರೋ ಎಕಾನಾಮಿಕ್ಸ್ ನೀತಿಗಳು ಹಾಗೂ ಮೂಲಭೂತ ಸೌಕರ್ಯಗಳ ಹೆಚ್ಚಳ ಪ್ರಮುಖ ಕಾರಣವಾಗಿದೆ. 1990ರಲ್ಲಿ ವಿಶ್ವ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತ 12ನೇ ಸ್ಥಾನದಲ್ಲೂ 2000 ವೇಳೆಗೆ 13ನೇ ಸ್ಥಾನದಲ್ಲಿ ಇತ್ತು. 2020ರಲ್ಲಿ ಭಾರತ 9ನೇ ಸ್ಥಾನಕ್ಕೇರಿತು ಹಾಗೂ 2023ರಲ್ಲಿ ವಿಶ್ವ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನಕ್ಕೇರಿದೆ. 2029ರ ವೇಳೆಗೆ ವಿಶ್ವ ಜಿಡಿಪಿಯಲ್ಲಿ ಭಾರತದ ಕೊಡುಗೆಯು %3.5ರಿಂದ %4.5ಕ್ಕೆ ಏರಿಕೆಯಾಗಲಿದೆ. ಭಾರತದಲ್ಲಿ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದ್ದರೂ ಭಾರತ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಂಡಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಉದ್ಯಮಶೀಲ ವರ್ಗ ಹಾಗೂ ಜನತೆಯ ಸಾಮಾಜಿಕ ಜೀವನ ಮಟ್ಟದಲ್ಲೂ ಸಹ ಗಮನಾರ್ಹ ಸುಧಾರಣೆಗಳಾಗಿವೆ ಎಂದು ಮಾರ್ಗನ್ ಸ್ಟಾನ್ಲಿ ವರದಿಯಲ್ಲಿ ತಿಳಿಸಲಾಗಿದೆ. ಈ ವರದಿಯನ್ನು ಬಿಜೆಪಿ ಸ್ವಾಗತಿಸಿದ್ದು, ಭಾರತದ ಆರ್ಥಿಕತೆಯ ಹೆಚ್ಚಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ, ನಾಯಕತ್ವ ಹಾಗೂ ದಿಟ್ಟತನದ ಆರ್ಥಿಕ ಸುಧಾರಣಾ ಕ್ರಮಗಳೇ ಪ್ರಮುಖ ಕಾರಣವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ಮೇಕ್ ಇನ್ ಇಂಡಿಯಾ ಹಾಗೂ ಡಿಜಿಟಲ್ ಇಂಡಿಯಾ ಉಪಕ್ರಮಗಳಿಂದ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿದ್ದು, ಗ್ರಾಮೀಣ ಭಾಗಗಳು ಉತ್ಪಾದನಾ ಕೇಂದ್ರಗಳಾಗಿ ಪರಿವರ್ತನೆಗೊಂಡಿದ್ದು, ನಗರಗಳು ಆರ್ಥಿಕತೆಯ ಪ್ರಮುಖ ಕೇಂದ್ರಗಳಾಗುತ್ತಿವೆ ಎಂದು ಬಿಜೆಪಿ ಪ್ರಮುಖರು ಅಭಿಪ್ರಾಯಪಟ್ಟಿದ್ದಾರೆ.